ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೊಡಗಿನಲ್ಲಿ ಮುಂದುವರಿತಾ ಇದೆ ವರುಣನ ಆರ್ಭಟ. ಮತ್ತೆ ಜಲಪ್ರವಾಹ, ಭೂಕುಸಿತದ ಆತಂಕ ಅಲ್ಲಿನ ಜನರಿಗೆ ಮನೆ ಮಾಡ್ತಾ ಇದೆ. ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆಗಳಿದೆ. ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯಾದರೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಆತಂಕ. ಅದು ಹೇಳಿ ಕೇಳಿ ಕೊಡಗು ಭಾಗದಲ್ಲಂತೂ ಇತ್ತೀಚೆಗೆ ಗುಡ್ಡ ಕುಸಿತ, ಮಣ್ಣು ಕುಸಿತ, ಆತಂಕ ಶುರುವಾಗಿದೆ. ಹೀಗಾಗಿ ಕೊಡಗು ಜಿಲ್ಲೆಯಲ್ಲೇ ಬೀಡು ಬಿಟ್ಟಿದೆ NDRF ತಂಡ. ಜಲಪ್ರವಾಹ, ಭೂಕುಸಿತ, ಇನ್ನಿತರ ಅನಾಹುತಗಳು, ನ್ಯಾಚುರಲ್ ಕೆಲಾಮಿಟೀಸ್ ಸಂಭವಿಸುವ ಸಾಧ್ಯತೆ ಇರೋದರಿಂದ NDRF ಅಲ್ಲೇ ಬೀಡು ಬಿಟ್ಟಿದೆ. ಮಡಿಕೇರಿಯಲ್ಲಿ 80 ಯೋಧರ ತಂಡ ಈಗಾಗಲೇ ಅಲ್ಲಿಯೇ ವಾಸ್ತವ್ಯ ಹೂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಈ ಕ್ರಮವನ್ನು ತೆಗೆದುಕೊಂಡಿದೆ. ಈಗಾಗಲೇ ಗಾಳಿ ಮಳೆ ಪರಿಣಾಮ 2 ಸಾವಾಗಿದೆ. ಸಾರ್ವಜನಿಕ ಆಸ್ತಿಪಾಸ್ತಿಗೂ ಕೂಡ ಅಪಾರ ಪ್ರಮಾಣದ ಹಾನಿಯಾಗಿದೆ. ಹಾನಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ಮುಂಬರುವ ದಿನಗಳಲ್ಲಿ ಜನರ ರಕ್ಷಣೆಗೆ ತಕ್ಷಣಕ್ಕೆ ಧಾವಿಸಬೇಕಾದ ಅನಿವಾರ್ಯತೆ ಬಂದು ಒದಗಬಹುದು ಎನ್ನುವ ಕಾರಣಕ್ಕಾಗಿ ಇದೀಗ ಮುನ್ನೆಚ್ಚರಿಕೆಯ ಕ್ರಮವಾಗಿ NDRF ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಘಟಕ ಇಲ್ಲಿ ಬಂದಿದೆ. ಜೊತೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, NDRF ತಂಡ ತುರ್ತು ಸಮಯದಲ್ಲಿ ಹೇಗೆ ಜನರ ರಕ್ಷಣೆಗೆ ಧಾವಿಸಬೇಕು, ಅದಕ್ಕೆ ಬೇಕಾದ ಪರಿಕರಗಳು ಯಾವೆಲ್ಲ ಇರಬೇಕು ಅವೆಲ್ಲವನ್ನು ಕೂಡ ಜೋಡಿಸಿಕೊಂಡಿದೆ. ಈಗ NDRF ತಂಡ ಸರ್ವಸನ್ನದ್ಧವಾಗಿದೆ. ಆದರೆ ಯಾವುದೇ ರೀತಿ ಅನಾಹುತ ಸಂಭವಿಸಬಹುದು ಎನ್ನುವ ಕಾರಣಕ್ಕಾಗಿ, ಯಾಕೆಂದರೆ ಈಗಾಗಲೇ ಪಕ್ಕದ ಹಾಸನದಲ್ಲಿ ರಸ್ತೆಯ ಮೇಲ್ಮಣ್ಣು ಕುಸಿತವಾಗಿದೆ, ತಡೆಗೋಡೆ ಕುಸಿತವಾಗಿದೆ, ಭೂ ಕುಸಿತವಾಗ್ತಾ ಇದೆ. ಇಲ್ಲಿಯೂ ಕೂಡ ಅಂಥ ಸನ್ನಿವೇಶ ಒದಗಿ ಬರಬಹುದೇನೋ. ಆ ಆಪತ್ತಿನ ಕಾಲಕ್ಕೆ ರಕ್ಷಣೆ ಮಾಡಲಿಕ್ಕೆ ಮುಂದಾಗಬೇಕು. ಆಪತ್ತು ನಡೆದಾಗಲೇ ನಾವೆಲ್ಲರನ್ನೂ ಕರೆಸಿಕೊಳ್ತೇವೆ ಅಂತ ಹೇಳಿದ್ರೆ ಆಗೋದಿಲ್ಲ. ಹೀಗಾಗಿ ಮುಂಜಾಗ್ರತೆ ಕ್ರಮವಾಗಿ ಅವರನ್ನು ಕರೆಸಿಕೊಳ್ಳಲಾಗಿದೆ. NDRF ತಂಡ ಸರ್ವಸನ್ನದ್ಧವಾಗಿದೆ. ಇದು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.